ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ರೀ. ನಾವು ಆರಾಮದ ನೋಡ್ರಿ. ಇದು ಈ ಕತೆ ಮಾಡಾಕತ್ತೀನಲ್ರಿ, ಈ ಭಾಗನ 3 ಸರಿ ವಿಡಿಯೋ ಮಾಡಿ ನೋಡ್ರಿ. ಎಕ್ಸ್ಪರ್ಟ್ ಕೊಡತ್ಲೆ ಏನಾಕತಿ ಅಂದ್ರೆ ಸೇವಾ ಆಗೋಲ್ರಿ, ಭಾಳ ತೊಂದರೆ ಆಕತ್ಬಿಡ್ತ್ರಿ. ಹಾಗಾಗಿ ಕತೆ ಇವತ್ತೇನು ಮಾಡೋದು ಆಕತಿಲ್ಲ ಅಂತ ಅನ್ಕೊಂಡು ನೋಡ್ಬೇಕ್ರಿ. ಇದನ್ನ ಈಗ ಮಾಡೇನಿ. ಇದು ಎಕ್ಸ್ಪರ್ಟ್ ಕೊಟ್ಟರೆ ಏನಾಕತ್ತೇನೋ ಗೊತ್ತಿಲ್ಲರಿ. ದಯಮಾಡಿ ಕೇಳ್ಕೊತೇನೆ ರೀ. ಹೊಸದಾಗಿ ನಮ್ಮ ಚಾನಲ್ ನೋಡಾಕತ್ತಿರೋರು ಕತೆಗಳಿಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೈಪ್ ಮಾಡಿರಿ. ಕತೆಗಳನ್ನ ಹೆಂಗೆ ಬರಾಕತ್ತಾವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ. ಹೊಸದಾಗಿ ನೋಡೋರು ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗ ವಿಡಿಯೋಸ್ ನೋಡಾಕತ್ತೀರಿ. ಹಾಗಾಗಿ ಹೇಳಾಕತ್ತೀನಿ ರೀ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿರಿ. ಲಘು ಒಟ್ಟು ಅಂಗಳ ಬಾಗ್ಲ ಬಾಳದೆ ಅಂದ್ರೆ ಸಾಕು ಯಾವ ದೌಡ ಲೇಟಾಗಿ ಒತ್ತಾಗ್ಬಿಡ್ತು ನೋಡಿ. ಇವತ್ತು ಅಷ್ಟು ಲಘುನ ಎದ್ದೇಳ್ಬೇಕು ಅಂದರೆ ಏನೊಂದು 5 ನಿಮಿಷ ಅಂತ ಮಕ್ಕೊಂಡಿರ್ತೀವಿ. ಇವು ಅರ್ಧ ಗಂಟೆ ಹೊತ್ತಾಗ್ಬಿಡ್ತೈತೆ ನೋಡು. 4:45 ಇಟ್ಟಾನಿ, 5 ಕಾಲಾಗೈತೆ ನೋಡು. ಯವ್ವ ಎಚ್ಚರ ಆದಾಗ ರಾತ್ರಿ ಲಘು ನಿದ್ದೆ ಹತ್ತಂಗಿಲ್ಲ ಶಕಿಗೆ, ಅದಕ್ಕೆ ಇವ ಹೊತ್ತಾಗ್ಬಿಡ್ತು. ಪರೀಕ್ಷೆ ಒಂದು ಐತಿ ಹುಡುಗಂದು. ದೌಡ ಹೋಗೊಂದಿಟ್ಟು ಮಧ್ಯಾಹ್ನ ಊಟಕ್ಕೆ ಏನು ಬ್ಯಾಡ ಬೇವ ದಬ್ಬಿ ಗಿಬ್ಬಿ ಅಂದಾನ. ತಿನ್ನಕ್ಕೆ ನಾಷ್ಟಕರ ಏನಾರ ಮಾಡಿ ಕೊಡೋಕಲ್ಲ, ಒಂದಿಟ್ಟು ಚಹಾ ಇಡ್ಬೇಕವ ಯಾವ ಎಂಥ ಥಂಡರ ಇರಲಿ ಶೆಕಿನಾರ ಇರಲಿ, ಬೆಳಕರತ್ಲಿ ಎದ್ದು ಮಕ್ಕ ತೊಗೊಳತ್ಲಿ ಚಹಾ ಕುಡ್ಲಿಕ್ರೆ ಸಮಾಧಾನ ಆಗಂಗಿಲ್ಲ. ಮಳೆಗಾಲ ಬ್ಯಾಸ್ಗೆ ಎರಡು ಒಂದಾಗ್ಬಿಟ್ಟತ್ ನೋಡು. ಏನು ಸಂಜೆಗತ್ಲಿ ಗುಡುಗು ಮಿಂಚು ಇವ ಮಳೆ ಚಲೋ ಆಗ್ಬಿಡ್ತೈತಿ. ಹಗಲೆಲ್ಲ ಬಿಸಿಲು ಸುರಿತೈತಿ, ಸಂಜೆಗೆ ಹೊಡ್ಯಾಕತ್ಬಿಡ್ತೈತಿ ಮಳೆ. ಅಲ್ಲಿ ಜ್ಯೋತಿನಿ ಎದ್ದಾಳ ನೋಡು. ಎದ್ರೆ ಜ್ಯೋತಿ? ಎದ್ರಕ್ಕ ನೀವು ಎದ್ರೆ? ಹ್ಞೂ ನಾವು ಈಗಿದ್ವಿ ನೋಡು. ನಾವು ನಮ್ಮ ನಾದ್ನೇರು ಹುಡುಗಂದು ಜವಳ ಐತೆ, ಊರಿಗೆ ಹೊಂಟಿದ್ನೆ. ಹಂಗಾಗಿ ಮನ್ಯಾಗ ಒಂದಿಟ್ಟು ವಾರ ಎಲ್ಲ ಮಾಡಿಟ್ಟು ಹೋದ್ರೆ ಮತ್ತು ಹೋಗಿ ಒಳ್ಳೆ ಬರೋಕೆ ಚಲೋ ಆಕತಿ. ಮತ್ತು ಅಡುಗೆ ಬೇಕಲ್ವ ಇವ್ರಿಗೆ ಉಣ್ಣಾಕ, ಬೇಕಾ ಮತ್ತು ಯಾರು ಮಾಡೋರಿಲ್ಲ ಏನಿಲ್ಲ, ನಾವೇ ಮಾಡಿಟ್ಟು ಹೋಗ್ಬೇಕಲ್ಲ. ಅದಕ್ಕೆ ದೌಡ ಇದ್ದಿದ್ದು ನೋಡು, ಒಂದಿಟ್ಟು ಅಡುಗೆ ಮಾಡಿಟ್ಟು ಹೋದ್ರೆ ಆಯ್ತು ಅಂದೆ. ಯಾಕೆ ನೀನು ಲಗುನೇ ಇದ್ದೀಯಲ್ಲ? ಇವ ಹೊತ್ತಾಗೈತೆ ಬಿಡ. ಯಾಕೆ ಇನ್ನು ಲಗುನ ಐತಿ ದೌಡ ಎದ್ದಾಳ್ಬೇಕು ಅನ್ಕೊಂಡೆ. ಇವ ಹುಡುಗಂದು ಪರೀಕ್ಷೆ ಐತಿ ಇವತ್ತು. ಮತ್ತು ಪರೀಕ್ಷೆಗೆ ಈಗ 8:45 9 ಅನ್ನತ್ಲೆ ಓಡ್ತಾನೆ. ನಾಷ್ಟ ಏನಾರ ಮಾಡಬೇಕು, ಮನೆಗಿನ ಕೆಲಸ. ಯಾಕೆ ಹೊಲಕ್ಕೆ ಬುತ್ತಿ ಕಟ್ಟಂಗಿಲ್ಲ ಅನ್ನೋದಕ್ಕೆ ಕರೆ ದನಕರುಗಳು ಚಾಕ್ರಿ ಅದು ಇದ್ದೇ ಇರ್ತೈತೆ. ಲಗುನ ಎದ್ದು ಮಾಡ್ಕೊಂಡ್ವಿ ಅಂದ್ರೆ ಲಘು ಹಾಕವು ಕೆಲಸ. ಬಟ್ಟೆನ ರಗಡದ್ವಾ, ಅದಕ್ಕೆ ದೌಡ ಎದ್ದಿದ್ದು ನೋಡಿ ನಾನು. ಹೌದೇನು? ನಿಮ್ಮ ಅತ್ತೆಯರು ಮಕ್ಕೊಂಡಾರೇನು? ಅವ್ರೇನು ಮಕ್ಕೊಂಡಾರಕ್ಕ. ವಯಸ್ಸಾಗೈತಿ, ಮಕ್ಕೊಳ್ಳಿ ಪಾಪ. ನಾವು ಅದಾವಲ್ಲ ಗಟ್ಟಿ ಅದಾವೆ ಮಾಡೋದವ. ಅದೇನೋ ಕಾಯಂ ಬಿಡವ. ಅತ್ತಿ ಸೊಸಿ ಇಬ್ಬರದಿರಿ, ಹೊಂದ್ಕೊಂಡು ಮಾಡ್ಕೊಂಡು ಹೋಗಿರುವ. ಇವ ನಮ್ಮಂತರ ಬಾಳೆವು ಬೇಡ. ಹೌದು ಬಿಡಕ್ಕ. ಒಂದು 10 ಎಲ್ಲರ ಹೋದ್ರೆ ಅವ್ರಾರ ಮಾಡ್ತಾರೆ, ಅವರೆಲ್ಲರ ಹೋದ್ರೆ ಒಂದಿಟ್ಟು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಪಾಪ ನೀನೆಲ್ಲ ಮಾಡಿಟ್ಟ ಹೋಗ್ಬೇಕು, ಮತ್ತು ಸಂಜೆ ಅನ್ನತ್ಲೆ ವಾಪಸ್ ಬರಬೇಕು. ಪಜೀತ್ ಬಿಡೆಯವ ಹೆಣ್ಮಕ್ಳದು. ಆಯ್ತು ತೊಗೊಳವ, ಮಾತಾಡ್ಕೊಂಡು ನಿಂತ್ರೆ ಇವನು ವಾರೇ ಜಗ್ಗೈತೆ. ಅಡುಗೆ ಮಾಡ್ಬೇಕು. ನಾನು ರೊಟ್ಟಿಗೆ ಜಿಗೆ ಹಾಕ್ಕೊಂಡೆ. ಹೊರಗಿಂದೆಲ್ಲ ಅಂಗ್ಲ ಬಾಗ್ಲ ಆಗ್ಲೇ ಬೆಳೆದೋಗಿದ್ದೆ ನಾನು. ಹಾಕ್ಳ ಯಾಕೆ ಒದ್ರಾಕತ್ತಿದ್ವ, ಮತ್ತು ಒಂದಿಟ್ಟು ಇದನ್ನು ಬೆಳಕಿರಲಿ ಅಂತಂದು ಲೈಟ್ ಹಾಕೋದ್ನೆ. ಆಯ್ತು ತೊಗೊಳಕ್ಕ ಮಾಡ್ಕೊ ಹೋಗು, ಮತ್ತು ಒತ್ತಾಕತಿ ಇದು ದೌಡ ಒಂದಿಟ್ಟು ಯಾವ್ದಾರ ಒಂದು ರಂಗೋಲಿ ಹಾಕಿ ಒಳಗೆ ಹೋಗಿ ಚಹಾ ಕರ ಇಡ್ತಾನವ ಇವ. ಇವರು ದೌಡ ಎದಿರ್ತಾರೆ, ಚಹಾ ಬೇಕಾಗಬೇಕು ಇವ್ರಿಗೂ. ಇವಾಗ ಎಲ್ಲ ಬಾಗ್ಲ ಬೆಳೆದು ರಂಗೋಲಿ ಎಲ್ಲ ಹಾಕಿ ಬನ್ನಿ. ಒಂದಿಟ್ಟು ಇವನು ಹೆಂಗೆ ಓದ್ಕೊಂಡಾನ ಏನ ಪರೀಕ್ಷೆ ಒಂದಿಟ್ಟು ಚಲೋ ಬರೆಯಪ್ಪ ಅಂತ ಹೇಳ್ಬೇಕು ನೋಡಿದಕ್ಕೆ. ಇವ ಎಲ್ಲ ಶಾಣೆ ಅದಾನ, ಆದ್ರೂ ಚಂದಂಗಿ ಬರೆಯೋದ ಗೊತ್ತಿಲ್ಲ ಲಕ್ಷ ಕೊಟ್ಟು. ಮಂಜು ಬನ್ನಿ. ಏನ್ ಬೇ ಜಳಕ ಆತಪ್ಪ? ನೀನು ಎಲ್ಲಿ ಬೇ? ಈಗ ಹೋಗ್ಬೇಕು ನೋಡಿ ಜಳಕ ಮಾಡಕ. ಯಾಕೆ ಕರ್ದಿ? ನೀನ ಅಲ್ಲ ಮಂಜು, ಇವತ್ತು ಪರೀಕ್ಷೆ ಚಲೋ ಹೋಗ್ಯವ ಅಂತಿದ್ದಿ. ಒಂದಿಟ್ಟು ಚಲೋತ್ನಾಗ ಓದ್ಕೊಂಡು ಏನಿದೆಯಪ್ಪ ನೀನು ಕಂಡಾಬಿಟ್ಟು ರೊಕ್ಕ ಕಟ್ಟಿ ನಿಮ್ಮಪ್ಪ ಚಲೋ ಓದ್ದೆ ಅಂತಂದು ಕಾನ್ವೆಂಟಿಗೆ ಹಾಕಿದ್ರೆ ಚಂದಂಗೆ ಓದೋದ ಗೊತ್ತಿಲ್ಲ ನೋಡಿ ನಿನಗೆ. ಲಕ್ಷ ಕೊಟ್ಟು ಚಂದಂಗೆ ಬರೀಯಪ್ಪ ಏನು. ಇವ್ವ ನನಗೆಲ್ಲ ಬರ್ತಾವ ಬೇ, ನೋಡ್ಬೇಕಾರೆ ನಾನು ಈ ಸರಿ ಎಷ್ಟು ಚಲೋ ತೆಗಿತೇನೆ ಮಾರ್ಕಸ್. ಅದ ಮತ್ತೆ ಜಾಣ ಆಗ್ಬೇಕಪ್ಪ ಏನು. ನಿಮ್ಮಪ್ಪ ಕಷ್ಟಪಟ್ಟು ಹೊಲದಾಗ ಕಂಡಾಬಿಟ್ಟು ಕೆಲಸ ಮಾಡಿ ನಿನಗೆಲ್ಲ ತೊಗೊಂಬಂದು ನೀ ಕೇಳಿದ್ದೆಲ್ಲ ಕೊಡಿಸಿ ಕಳಿಸ್ತೈತಿಲ್ಲ ಸಾಲಿಗೆ. ಚಂದಂಗೆ ಓದ್ಬೇಕು. ನಿಮ್ಮಪ್ಪರಂಗೆ ಆಬೇಡ ಯಪ್ಪ ನೀನು ಹೊಲ್ದಾಗ ನೋಡು, ಅವ್ರಿಗೆ ಎಷ್ಟು ಕಷ್ಟ ಆಗಲ್ಲ. ರಾತ್ರಿ ಸುಮ್ಮನೆ ಹೊಲ್ದಾಗ ದುಡ್ಕೊಂತಾನೆ ಇರ್ತಾರ. ಚಂದಂಗೆ ಓದಿದಿ ಅಂದ್ರೆ ಪ್ಯಾನಿನ ಕೆಳಗೆ ಕೆಲಸ ಮಾಡೋದು ಸಿಗ್ತೈತೆ ನಿನಗೆ. ನಾನು ಜಳಕಕ್ಕೆ ಹೋಗಿ ಜಳಕ ಮಾಡಿ ತಯಾರಾಗಿ ಬರ್ತಾನೆ, ನಾಷ್ಟ ಮಾಡು. ಆತಪ್ಪ ಮಾಡ್ತಾನೆ ಹೋಗು. ಎಲ್ಲ ಶಾಣೆ ಅದಾನ, ಆದ್ರೆ ಲಕ್ಷ ಕೊಡೋದ ಗೊತ್ತಿಲ್ವಾ ಹುಡುಗಂತ್ರನ. ಹೇಳಿ ಹಾಕ್ಬೇಕು, ಓದ್ಕೋ ಅಂತಂದು ಬರೀತಾನ ಚಲೋತ್ ನಂಗೆ. ಜ್ಯೋತಿ ಚಾ ಆತೇನ? ಹ್ಞೂ ರೀ, ಹಾಕ್ತಾಡ್ರಿ ಸೋಸ್ತಾನೆ. ಟೈಮ್
ಆತಲೆ ಎಡ್ಲಿ ಒಲೆಯಾಗ ನೀರು ಇಟ್ಟಿದ್ ನೋಡು, ಅವನಿಗೆ ಒಂದಿಟ್ಟು ನೀರು ಹಾಕೊಡ್ರಿ, ಜಳಕ ಮಾಡ್ತಾನೆ ಅಂದ. ಇವತ್ತು ಪರೀಕ್ಷೆ ಚಲೋ ಆಗ್ಯಾವ ನಾವು. ಹ್ಞೂ ಆಗ್ತಂತಡಿ. ಯಪ್ಪ ಭಾಳ ಬಿಸಿ ಅದಾವ. ಏನಾಗಂಗಿಲ್ಲ ಸುಮ್ಮನಿರು. ಆತೇನ ಚಾ? ಹ್ಞೂ ಸೋಸ್ತಂತಡ್ರಿ, ತಗರ್ರಿ ಚಾನ. ಮಾವಲಿ ಎದಕ್ಕೆ ಉರಿ ಬಿಟ್ಟಿದಿ ನೋಡು, ಮತ್ತು ಕೆರ್ರಿ ಚಾದ ಸಣ್ಣರ ಮಾಡ್ಬೇಕಿಲ್ಲ. ಇಲ್ಲಿ ತಗೋರಿ, ಇನ್ನು ಅತ್ತೆಯರು ಕುಡಿಯಾರದಾರ. ಮತ್ತು ಅಲ್ಲಿ ಪೂರ ಓತಂದ್ರೆ ಚಾ ತಣ್ಣಗಕತಿ, ಕುಡಿಯಕ್ಕೆ ಸರಿ ಆಗಂಗಿಲ್ಲ. ಒಂದಿಟ್ಟು ಸಣ್ಣ ಉರಿ ಇಟ್ಟಂತ ತಗೋರಿ ನೀವು. ಅವನು ನೋಡ್ರಿ ಪರೀಕ್ಷೆ ಕೊಂಟಾನ, ಒಂದು ಸೀಸ್ ಗಡ್ಡಿ ಕೆತ್ತಮೆಂಡರು ಇದು ಐತೆ ಇಲ್ಲ ನೋಡ್ರಿ. ಹೌದಾ, ಇವತ್ತೇನು ಚಲೋ ಪರೀಕ್ಷೆ? ಇವತ್ತಿಂದ ಚಲೋ ಆಗ್ಯಾವು. SLC ಪರೀಕ್ಷೆ ನಡೆಯಕತ್ತಾವಲ್ಲ, ಹಂಗಾಗಿ ಇವರು ಗ್ಯಾಪ್ ಕೊಟ್ಟು ಪರೀಕ್ಷೆ ಮಾಡಾಕತ್ತಾರ. ಹಂಗಾಗಿ ಇವತ್ತಿಂದ ಚಲೋ ಆಗ್ಯಾವು. ನೋಡ್ರಿ ಏನೇನು ಐತೆ ಎಲ್ಲ ಕೊಡಿಸಿ ಒಂದಿಟ್ಟು ಇದು ಮಾಡ್ರಿ. ಪರೀಕ್ಷೆ ಒಂದಿಟ್ಟು ಚಲೋ ಬರಿ ಅಂತ ನೀವು ಒಂದಿಟ್ಟು ಹೇಳ್ರಿ. ಎಲ್ಲ ಲಕ್ಷ ಕೊಟ್ಟು ಬರದ ಅಂದ್ರೆ ಚಲೋನ ಬರೀತಾನ, ಮಾರ್ಕಸ್ ಚಲೋನ ತೆಗಿತಾನ. ಲಕ್ಷನ ಕೊಡೋದು ಗೊತ್ತಲ್ಲ ಹುಡುಗ. ಹುಡುಗಿ ಭಾಳ ಇದು ಮಾಡಬಾರ್ದು, ಬರೀತಾವು ಸುಮ್ಮನಿರು. ನಾವು ಹೇಳ್ದಂಗೆ ಜೋರು ಮಾಡ್ತಾವು, ಸುಮ್ಮನಿರ್ಬೇಕು. ಅವ್ರಟ್ಟಕ್ಕೆ ಅವರು ಓದ್ಬೇಕು. ಅಂದಂಗ ಇದು ನಾಷ್ಟಕ್ಕೆ ಅನ್ನನ ಐತ್ರಿ, ಹಿಟ್ಟು ಹಾಕೋದು ರಾತ್ರಿದು ಒಗ್ಗರಣೆ ಮಾಡಿ ಚಿತ್ರಾನ್ನ ಹಚ್ಬಿಡ್ದಂತ ತಗೋರಿ. ಒಂದಿಟ್ಟು ಅವಲಕ್ಕಿ ಅದನ್ನ ಹಚ್ತಾನೆ, ಬೇಕಂದ್ರೆ ಅವಲಕ್ಕಿ ಚಿತ್ರಾನ್ನ ಊಟ ತಿನ್ನಕ್ಕೆ ಬರ್ತೈತಿ. ಹಂಗ ಮಾಡಿ ರುಚಿ ಆಕತಿ ಚಿತ್ರಾನ್ನ. ರಾತ್ರಿ ಅನ್ನ ಇನ್ನೂ ರುಚಿ ಆಕತಿ, ಬಿಸಿ ಅನ್ನೋದಕ್ಕಿನ್ನ ಮಾಡಿಬಿಡಲ್ಲ. ಅವನಿಗೆ ಮಂಜುಗ ಕೇಳು, ಮತ್ತು ಅವಲಕ್ಕಿ ತಿಂತಾನ ಅಂದ್ರೆ ಅವಲಕ್ಕಿ ಹೆಚ್ಚಿಕೊಡು, ತಿಂದು ಹೋಗೋಲಕ್ಕ. ನೋಡು ದಬ್ಬಿಗೆ ಏನು ಕಟ್ತೀಯನ ಮತ್ತೆ. ಅವ್ನ ದಬ್ಬಿಗೆ ಏನಿಲ್ಲ ತಗೋರಿ, ಅದಕ್ಕೆ ದಬ್ಬಿಗಾಗಿದ್ರೆ ಮತ್ತೆ ರೊಟ್ಟಿಗೆ ಹಾಕೊಂಡ್ಬಿಡ್ತಿದ್ನಿ. ದಬ್ಬಿ ಏನಿಲ್ಲ ಅಂತ, ಪರೀಕ್ಷೆ ಬರೋದು ಮಧ್ಯಾಹ್ನಕ್ಕೆ ಬಂದ್ಬಿಡ್ತಾನ. ನಾಷ್ಟಕ್ಕೆ ಒಂದಿಟ್ಟು ಚಿತ್ರಾನ್ನ ಅವಲಕ್ಕಿ ಏನಾರು ತಿಂದುಕಾನ. ಮತ್ತು ನಿಮಗೆ ಕೇಳಿದೆ. ನಾವು ತಿಂತಾವ್ ತಗೋ, ಚಿತ್ರಾನ್ನ ಅವಲಕ್ಕಿ ಒಟ್ಟು ತಿಂತೇವಿ. ಮತ್ತು ರಾತ್ರಿ ಅನ್ನ ಸುಮ್ಮನೆ ಇದಕ್ಕೆ ಚಲೋದು, ಅದನ್ನ ಉಣ್ಣಾಕ್ ಬರ್ತೈತಿ. ಆತ್ರಿ ಅಥವಾ ಪತ್ತಿಯರ ಹಾಲು ಅದಕ್ಕೆ ಹಿಂಡೋಕೆ ಹೋಗ್ಯಾರ. ಅವರು ಬರತ್ಲೆ, ಅವ್ರು ಒಂದು ಕಪ್ ಸೋಸ್ಬೇಕು. ಬೆಳಗ್ಗೆ ಎದ್ದಗಡ್ಲೆ ಒಂದು ಕಪ್ ಚಹಾ ಕುಡ್ಲಿಲ್ಲಕ್ರ ಇವ ಸಮಾಧಾನ ಆಗಂಗಿಲ್ಲ ಬಿಡ. ಚಹಾ ಕುಡಿದ್ರೆ ನೋಡಿ ಮುಂದೆ ತಲೆ ಹೊಡೋದು. ನಾಳೆ ಒಂದಿಟ್ಟು ತಿಂಡಿಗ್ರ ಹಾಕ್ಬೇಕು. ಪಡ್ಡ ದಸಿಗೆ ಹುಡುಕ್ ಕೇಳ್ತಿರ್ತೈತಿ. ಬರೀ ಹೊಲಕ್ಕೆ ಬುತ್ತಿ ಅದನ್ನ ಕಟ್ತಿರ್ತಿದ್ವಿ ಎಷ್ಟು ದಿವಸ. ಅದಕ್ಕೆ ಏನು ತಿಂಡಿಗೆ ಹಾಕೋದಕ್ಕದಲ್ಲ, ತಿಂಡಿ ಅದನ್ನ ಮಾಡ್ಕೊಂತ ಕುಂತ್ರೆ ಅಡುಗೆ ಮಾಡೋದಕ್ಕದಲ್ಲ ಅಂತಂದು ನೋಡಿ ನಾಳೆ ಒಂದಿಟ್ಟು ಏನಾರ ದ್ವಾಸಿಗಾರ ಹಾಕ್ತೇನೆ. ದ್ವಾಸಿಗೆ ಜೀವದಾನ ಮಂಜು. ಆತು ಒಂದಿಷ್ಟು ಅರಿಬಿ ಅವು ಅದವು ಬಾಂಡೆ ಅವನು ತಿಕ್ಕಿ ಅರಿಬಿ ಒಂದಿಷ್ಟು ಹಿಂದೆ ಹಾಕ್ಬಿಡ್ತೇನೆ. ಅರಿಬಿ ಅದು ಅಂದ್ರೆ ಹಿಂದಾಗ ಒಂದಿಷ್ಟು ಬಿಸಿ ರೊಟ್ಟಿ ಮಾಡಕ್ಕೆ ಬರ್ತೈತೆ ಮೆತ್ತಗೆ. ಮಧ್ಯಾಹ್ನ ಉಣ್ಣಕ್ಕೆ ಹಾಕವು. ಸಂಜಿಕೆಗೆ ನೋಡ್ಬೇಕು ಏನು ಮಾಡ್ಬೇಕು. ಏನೋ ಮಧ್ಯಾಹ್ನ ಒಂದಿಟ್ಟು ಸಾರು ಅದನ್ನ ಮಾಡಿಬಿಟ್ಟೆ ಅಂದ್ರೆ ಸಂಜಿಕೆಗೆ ಒಟ್ಟು ಮುದ್ದಿ ಗಿದ್ದಿ ಮಾಡ್ಕೊಳಕ್ಕೆ ಬರ್ತೈತಿ. ಪಾಪ ಜ್ಯೋತಿ ವಾರ ದೌಡ ಎದ್ದು ಹಬ್ಬ ಅಂತಂದು ಲಘುನ ಎದ್ದು ಎಲ್ಲ ಮಾಡಾಕಿ. ಅದಕ್ಕೆ ದೌಡ ಒಂದಿಟ್ಟು ಹಾಲು ಅಂತ ನಿಂತು ಕೊಟ್ಟೆ ಅಂದ್ರೆ ಒಳಗಿಂದೆಲ್ಲ ಮಾಡ್ಕೊತಾಳ. ಇನ್ನು ಕಂಡಪಟ್ಟಿ ಬಟ್ಟೆ ಅದಾವು ಎಷ್ಟು ಹಾಕೊಂಡು. ಮೊನ್ನೆ 2 ದಿವಸ ಹಬ್ಬ ಐತಿ ಅಂತಂದು ಬಟ್ಟೆನ ಹೋಗಿರ್ಲಿಲ್ಲ. ಬಾಂಡೆ ಬಟ್ಟೆ ಅಂತ ಜಗ್ಗದವು. ಇವ ಹಬ್ಬಕ್ಕೆ ತಕೊಂಡವು ಬಾಂಡೆ ಅವನು ಎತ್ತಿಡ್ಬೇಕು. ಓಸನ್ನು ತೊಳೆದು ಎತ್ತಿಡುವಲ್ಲಕ್ಕ. ಅದಕ್ಕೆ ಹಾಲು ಅದನ್ನ ಹಿಂಡು ಕೊಟ್ಟೆ ಅಂದ್ರೆ ಬೇರೆ ಕರೆ ಕಳಿಸ್ಬಿಡ್ತಾಳ. ಅದಕ್ಕೆ ಹಾಲಿಗೆ ಬಂದು ನಾನು ಯಾಕೆ ನೆಟ್ಟಗೆ ಮೇವತ್ತಿನ ಹೊಲ್ದಿದ್ದು ಒಂದಿಟ್ಟು ಹೋಗಿ ದವಾಖಾನೆ ತೋರಿಸ್ಕೊಂಬರ್ರಿ ಅಂದ್ರೆ ಇವರು ಬರೀ ತಮ್ದ್ರಾಗ ತಾವಿರ್ತಾರವ. ಇವ ಆಕಳ ದನಕರುಗಳದು ನಾವ ನೋಡ್ಬೇಕು ನೋಡಿ ಎಲ್ಲದನ್ನು. ಮಂಜು ಕೃಷ್ಣಗರ ಹೇಳ್ತಂತಾಡಿ. ಆ ಹುಡುಗರು ಒಂದಿಟ್ಟು ಕಾಜಿ ತೊಗೊಂಡು ಎಲ್ಲ ನೋಡ್ತೈತಿ. ಇವ್ರಂತ್ರ ತಲೆಗೆ ಹಾಕೊಳ್ಳಂಗಿಲ್ಲ. ಯಾಕೆ ಸಪ್ಪಗನ ಐತಿ. ಒಂದಿಟ್ಟು ತೋರಿಸ್ಕೊತಾರ ಬರ್ಬೇಕು. ಯಾಕೆ ಏನು ಹಾಲದ್ ನಿಂತ್ಕೊಂಡು ಒಂದಿಟ್ಟು ಡೈರೆಕ್ಟ್ ಕಳಿಸ್ಬಿಟ್ಟೆ ಅಂದ್ರೆ ದೌಡ ಹೋಗ್ಬಿಡ್ತೈತಿ ಗಾಡಿ. ಹಾಯ್ ಹಲೋ ನಮಸ್ಕಾರ ರೀ. ಇವತ್ತಿನ ಕತೆ ಹೆಂಗೆ ಅನ್ನಿಸ್ತು? ಇಷ್ಟ ಆಯಿತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಮತ್ತೆ ಮುಂದಿನ ಕತೆಯೊಂದಿಗೆ ನಿಮ್ಮ ಮುಂದೆ ಬರ್ತೀರಿ.